ಎಲ್ಲರಿಗೂ ನಮಸ್ಕಾರ. ಕನ್ನಡಗುಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಡಾಕ್ಟರ್ ಶ್ರೀಧರ್. ಇಲ್ಲಿನ ಪದ್ಯ ರಣರಂಗದಾಯುಧದಿಂದ. ಸಂಜಯ ದುರ್ಯೋಧನನಿಗೆ 18ನೇ ದಿನ ಯುದ್ಧ ಭೂಮಿಯಲ್ಲಿ ಹೋಗುವಾಗ ಅಲ್ಲಿ ಬಿದ್ದಂತಹ ಸತ್ತ ಹೆಣಗಳ ರಾಶಿಯನ್ನು ನೋಡಿ ಆ ಭೀಮನ ಪೌರುಷವನ್ನು ಉಳಿದಾಗ ಸಿಟ್ಟಿಗೆದ್ದಂತಹ ದುರ್ಯೋಧನ ಹೇಳುವಂತಹ ಮಾತಿದು: ವನಿತೆಯ ಕೇಶಮಂ ಸಭೆಯುಳ್ ಎನ್ ಅನುಜಂ ತೆಗೆವಲ್ಲೆ ಗಂಡನಾಗನೆ, ಬಗದತ್ತ ನಾನೆ ಬರಿ ಎಲ್ವುಡೆವನ್ನೆಗೆ ಮತ್ತೆ ಗಂಡನಾಗನೆ, ಕೊಲಲೊಲ್ಲದಂಗಪತಿ ಬಿಲ್ಲೊಳೆ ಕೊಂಡೆಳೆವಲ್ಲೆ ಗಂಡನಾಗನೆ, ಕುರುಬಾಲ ಸಂವರಣ ಮಾತ್ರದೇ ಮಾರುತಿ ಗಂಡನಾದನೆ. ಅಂದ್ರೆ ವನಿತೆಯ ಕೇಶಮಂ ಸಭೆಯೊಳ್ ಎನ್ನ ಅನುಜಂ ತೆಗೆವಲ್ಲಿ ಗಂಡನಾಗನೆ. ವನಿತೆ ಆ ದ್ರೌಪದಿಯ ಕೇಶವನ್ನು ಹಿಡಿದು ಸಭೆಗೆ ಎಳೆದು ತಂದು ನನ್ನ ಅನುಜ ದುಶ್ಯಾಸನ ವಸ್ತ್ರಾಪರಣವನ್ನ ಮಾಡೋಕ್ಕೆ ಪ್ರಯತ್ನ ಪಟ್ಟನಲ್ಲ, ಆಗ ಕೈಕಟ್ಟಿ ನಿಂತಿದ್ನಲ್ಲ ಈ ಭೀಮ, ಆಗ ಗಂಡನಾಗನೆ. ಅವತ್ತು ಅವನಿಗೆ ಗಂಡಸ್ತನ ಇರಲಿಲ್ವ, ಪೌರುಷ ಇರಲಿಲ್ಲ, ಸುಮ್ಮನೆ ಇದ್ನಲ್ಲ. ಭಗದತ್ತನಾನೆ ಬರಿ ಎಲ್ವುಡಿಗನ್ನೆಗಂ ಮತ್ತೆ ಗಂಡನಾಗನೆ. ಭಗದತ್ತನಾನೆ ಸುಪ್ರತೀಕ. ಈ ಭಗದತ್ತ ನರಕಾಸುರ ನಮಗ. ಈ ಭಗದತ್ತನ ಒಂದು ಆನೆಯ ಸೇನೆ ಇತ್ತು, ಅದರಲ್ಲಿ ತುಂಬಾ ಶಕ್ತಿಯುತವಾದ ಆನೆ ಸುಪ್ರತೀಕ. ಆ ಸುಪ್ರತೀಕ ಈ ಭೀಮನ ಎದೆಯ ಮೇಲೆ ಬರೀ ಎಲ್ವುಡೆಗಣಂ ಮತ್ತೆ ಅವನ ಎಲುಬುಗಳನ್ನು ಮುರಿಯುವುದಕ್ಕೆ ಹೊರಡ್ತಲ್ಲ, ಇನ್ನೇನು ಸಾಯಿಸ್ಬಿಡ್ತು ಅನ್ನೋವರೆಗೂ ಹೋಯ್ತಲ್ಲ. ಹಾಗೆ ಇವನಿಗೆ ಪೌರುಷ ಇರಲಿಲ್ಲ. ಬೇರೆ ಪಾಂಡವರು ಬಂದು ಇವನು ಉಳಿಸ್ಕೊಂಡ್ರು. ಕೋಲಲೊಲ್ಲದಂಗಪತಿ ಬಿಲ್ಲೊಳೆ ಕೊಂಡೆಳೆವಲ್ಲೆ ಗಂಡನಾಗನೆ. ಕರ್ಣ ಮತ್ತು ಭೀಮರ ನಡುವೆ ಯುದ್ಧ ಸಂಭವಿಸಿದಾಗ ಆ ಕರ್ಣ ಈ ಭೀಮನನ್ನು ಸೋಲಿಸಿ, ನಾನು ಕುಂತಿಗೆ ಅರ್ಜುನನ್ನು ಬಿಟ್ಟು ಇನ್ಯಾರನ್ನು ನಾನು ಕೊಲ್ಲುವುದಿಲ್ಲ ಅಂತ ಮಾತು ಕೊಟ್ಟಿದ್ದೀನಿ ಅಂದ್ಬಿಟ್ಟು ಸಾಯಿಸ್ತಲೇ ಈ ಭೀಮನನ್ನ ಈ ಬಿಲ್ಲೊಳು ಕೊಂಡೆಳೆವಲ್ಲಿ, ಈ ಬಿಲ್ಲಲ್ಲಿ ಎಳೆದುಕೊಂಡು ಹೋದ್ನಲ್ಲ, ಆಗ ಇವನಿಗೆ ಗಂಡಸ್ತನ ಇರಲಿಲ್ವಾ, ಗಂಡನಾಗನೆ. ಕುರುಬಾಲ ಸಂವರಣ ಮಾತ್ರದೇ ಮಾರುತಿ ಗಂಡನಾದನೆ. ಕುರುಬಾಲ ಸಂವರಣ ಮಾತ್ರದೆ, ಕುರುಕುಲದ ಹಸುಳೆಗಳು, ನನ್ನ 99 ಜನ ತಮ್ಮಂದಿರನ್ನ ಸಹೋದರನನ್ನ ಕೊಂದ ಮಾತ್ರಕ್ಕೆ ಈ ಮಾರುತಿ, ಈ ವಾಯುಸುತ ಗಂಡನಾದನೆ, ಪೌರುಷವಂತವನಾದನೆ ಅಂತ ಅವನನ್ನ ಹಾಡ್ಕೊಂತಾನೆ. ನಮಸ್ಕಾರ.